ಮಾನ್ಯ ಸಭಾಪತಿಗಳೇ, ಬಸನಗೌಡ ಬಾದರ್ಲಿ ಒಂದು ನಿಮಿಷ. ಬಸನಗೌಡ ಬಾದರ್ಲಿ ಯಾಕೆ ಅಂದ್ರೆ ಸಚಿವರಿದ್ದಾರೆ. ಬಸನಗೌಡ ಬಾದರ್ಲಿ ಇಲ್ಲ. ಓಕೆ. ನಿನ್ನೆ ಪೀಠದಿಂದ ಸಭಾಪತಿಗಳು ಸುಜಾ ಕುಶಾಲಪ್ಪ ಅವರ ವಿಷಯವನ್ನು ಚರ್ಚೆ ಮಾಡಿದ ಸಂದರ್ಭದಲ್ಲಿ ಅವ್ರು ಏನು ಹೇಳಿದರು, ಸಾಯಂಕಾಲ ಒಳಗಡೆ ನಿನ್ನೆ ಸಾಯಂಕಾಲ ಒಳಗಡೆ ಅದಕ್ಕೆ ಉತ್ತರ ಕೊಡಬೇಕು ಮತ್ತು ಸಮಂಜಸವಾದ ಕ್ರಮ ತಗೊಳ್ಬೇಕು ಅಂತೇಳಿ ಪೀಠದಿಂದ ಆದೇಶ ಮಾಡಿದರು ನಿನ್ನೆ. ಇವತ್ತು ಬೆಳಿಗ್ಗೆ ಆಗಿದೆ. ಅದರ್ವೈಸ್ ನಮಗೆ ಇದನ್ನು ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡಬೇಕು ದಯವಿಟ್ಟು. ಅದೇನಾಗಿದೆ ಅಂತ ಅವ್ರು ಹೇಳಬೇಕು ಸಭಾನಾಯಕರು ಇಲ್ಲ ಈಗ. ಸತೀಶ್ ಜಾರಕಿಹೊಳಿ ಸರ್ಕಾರದ ಬೇಜವಾಬ್ದಾರಿ ಎಷ್ಟಿದೆ ಅನ್ನೋದನ್ನು ನೋಡಿ. ಸಭಾನಾಯಕರೇ ಇಲ್ಲ ಇವತ್ತು ಸದನದಲ್ಲಿ. ಈ ರೀತಿ ನಡವಳಿಕೆಯನ್ನು ಮಾಡಿದರೆ ಉತ್ತರ ಕರ್ನಾಟಕಕ್ಕೆ ನ್ಯಾಯ ಕೊಡಲಿಕ್ಕೆ ಸಾಧ್ಯ. ಒಂದು ನಿಮಿಷ, ಅವ್ರದ್ದು ಒಂಚೂರು ಕ್ಲೋಸ್ ಮಾಡಿ. ನೆಕ್ಸ್ಟ್ ಸನ್ಮಾನ್ಯ ಸಚಿವರೇ, ಸಭಾನಾಯಕರಿಲ್ಲ, ಈಗ ನೀವೇ ಅದರ ಸಭಾನಾಯಕರು ಅಂದ್ಕೊಂಡಿದ್ದೆ. ನಿನ್ನೆ ಪೀಠದಿಂದ ಅವರಿಗೆ ನಿನ್ನೆ ಸಾಯಂಕಾಲದ ಒಳಗಡೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಬೇಕು ಅನ್ನುವಂಥದ್ದು ಒಂದು ಹಕ್ಕುಚ್ಯುತಿ ವಿಚಾರಗಳು ಚರ್ಚೆ ಆಗಿತ್ತು. ಆದರೆ ಇಲ್ಲಿವರೆಗೂ ಅದನ್ನು ಸದನಕ್ಕೆ ಮಂಡಿಸಲಿಲ್ಲ. ಹಾಗಾಗಿ ನೇರವಾಗಿ ಅದಕ್ಕೆ ಸಂಬಂಧಪಟ್ಟಂಥ ಕಾರ್ಯದರ್ಶಿಗಳು ಯಾರಿದ್ದಾರೆ ಅವ್ರ ಹತ್ರ ಕೂಡಲೇ ಇವತ್ತು ಸಂಜೆ ಒಳಗಡೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡಿಸುವಂಥ ಕೆಲಸವನ್ನು ತಾವು ಮಾಡಬೇಕು. ಯಾಕೆಂದರೆ ಪೀಠದಿಂದ ಕೊಟ್ಟಂಥದ್ದಕ್ಕೂ ಗೌರವ ಇಲ್ಲ ಅಂದರೆ ಸರಿ ಆಗೋದಿಲ್ಲ. ಅದಕ್ಕೆ ಮಾಡಿಸಂತ ಕೆಲಸ ನೀವು ಮಾಡಬೇಕಾಗುತ್ತೆ. ಚರ್ಚೆ ಮಾಡಿ ಅದು ತರಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ. ಒಬ್ಬ ಅಧಿಕಾರಿ ಶಾಸಕರ ವಿರುದ್ಧ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಬಹುದಾ? ಇರ್ಲಿ, ಅದು ನಿನ್ನೆ ಚರ್ಚೆ ಆಗಿದೆ. ಅಲ್ಲ, ನಿನ್ನೆ ಆಗಿದೆ ರವಿಕುಮಾರ್ ಅವರೇ, ಅದು ಆಗಿದೆ. ಅದ್ರ ಬಗ್ಗೆ ಚರ್ಚೆ ಆಗಿದೆ. ಅದಕ್ಕೆ ಮಾಹಿತಿಯನ್ನ ಕೊಡಬೇಕು ಅನ್ನೋದನ್ನು ಕೂಡ ಪೀಠದಿಂದ ನಿನ್ನೆ ಹೇಳಿದೆ. ಸಂಜೆ ಒಳಗಡೆ ಅದ್ರದ್ದು ಪೂರ್ಣವಾದ ಮಾಹಿತಿಯನ್ನು ಕೊಡಬೇಕು. ಸಭಾಪತಿಗಳೇ, ಅವ್ರು ಒಬ್ಬ ಸದನದ ಸದಸ್ಯರಿಗೆ ಈ ರೀತಿ ಅವಮಾನ ಮಾಡಿ ಕಾನೂನಲ್ಲಿ ವ್ಯಾಪ್ತಿಯಲ್ಲಿ ಬರೋದಿಲ್ಲ. ಸರ್ಕಾರದ ಗಮನಕ್ಕೆ ಮಾನ್ಯ ಮಂತ್ರಿಗಳ ಮುಖೇನ ತರಲಾಗಿದೆ. ಸರ್ಕಾರದ ಗಮನಕ್ಕೆ ತಂದಿದೆ. ಸರ್ಕಾರದ ಗಮನಕ್ಕೆ ತಂದಿದೆ. ಅದನ್ನು ಸಂಜೆ ಒಳಗೆ ಕೊಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಹಾಗಾಗಿ ಜನಪ್ರತಿನಿಧಿಗಳಿಗೆ ಈ ಪ್ರಶ್ನೆ ಆದ್ರೆ ಹೆಂಗೆ ರೀಇನ್ಸ್ಟೇಟ್ ಮಾಡಿದ್ರು ನೋಡಿ. ಒಂದು ಆಯ್ತು, ಕೂತ್ಕೊಳ್ಳಿ, ಎಲ್ಲ ಕೂತ್ಕೊಳ್ಳಿ, ಹೇಳ್ತೀನಿ. ಇವತ್ತು ಸಂಜೆ ಒಳಗಡೆ ಅದ್ರ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಇವತ್ತು ಸಂಜೆ ಒಳಗಡೆ ಅವ್ರ ಮಾಹಿತಿಯನ್ನ ಇಲ್ಲಿ ಕೊಡದೇ ಇದ್ರೆ ಅದು ತದನಂತರ ಏನ್ ಮಾಡ್ಬೇಕು ಅನ್ನೋದನ್ನ ಪೀಠ ನಿರ್ಧಾರ ಮಾಡುತ್ತೆ. ನೀವು ಕರ್ಸ್ಬಿಟ್ಟು ವಾಗ್ದಂಡನೆ ಮಾಡಿ ಆಯ್ತು, ಅದನ್ನ ಏನ್ ಮಾಡ್ಬೇಕು ಅಂತ ಹೇಳಿ ಇವತ್ತು ಆಗುತ್ತೆ. ನೀವು ಮಾನ್ಯ ಸಭಾಪತಿಗಳೇ, ಸರ್ಕಾರಕ್ಕೆ ಇದ್ರ ಬಗ್ಗೆ ಏನು ಆಸಕ್ತಿನೂ ಇಲ್ಲ, ಅಧಿವೇಶನದ ಬಗ್ಗೆನೂ ಆಸಕ್ತಿ ಇಲ್ಲ. ನಾವ್ ಇಷ್ಟ ಜನ ಒಂದ್ ನಿಮಿಷ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾರೆ. ಕೂತ್ಕೊಳ್ಳಿ, ಇಲ್ಲಿ ಯಾರಿಗೆ ಮಾತಾಡೋದು ನಾವು? ಹೇಳ್ತೀನಿ, ಸರ್ಕಾರ ಮಾತಾಡಿ. ಸರ್ಕಾರನೇ ಇಲ್ಲ, ನಾವ್ ಯಾರಿಗಂತ ಮಾತಾಡೋದು ಹೇಳಿ? ಒಬ್ಬೊಬ್ರು ಮಾತಾಡಿದ್ರೆ ಅರ್ಥ ಆಗುತ್ತೆ. ನೀವೆಲ್ರೂ ನಿಂತ್ಕೊಂಡು ಮಾತಾಡಿದ್ರೆ ಏನ್ ಅರ್ಥ ಆಗುತ್ತೆ? ಯಾವ್ದು ರೆಕಾರ್ಡಿಗೂ ಹೋಗಲ್ಲ. ಸದನವನ್ನ ನೀವೆಲ್ರೂ ನಿಂತ್ಕೊಂಡು ಮಾತಾಡಿದ್ರೆ ರೆಕಾರ್ಡಿಗೂ ಹೋಗೋದಿಲ್ಲ. ನಿನ್ನ ಪತ್ರ ಕೊಟ್ಟಿದ್ದೀವಿ, ಸದನವನ್ನ ಒಂದು ವಾರ ಮುಂದೂಡಬೇಕು ಅಂತ. ಉತ್ತರ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳನ್ನ ಚರ್ಚೆ ಮಾಡಕ್ಕೆ ಅವಕಾಶ ಕೊಡಿ ಅಂತ ಕೇಳಿದೀವಿ. 10 ಗಂಟೆಗೆ ಸದನ ಕರೆದ್ರು ಯಾವುದೇ ಮಂತ್ರಿಗಳಿಲ್ಲ, ಯಾರು ಕೂಡ ಉತ್ತರ ಕೊಡೋದಿಲ್ಲ. ಏನಂತ ನಾವು ಪ್ರಶ್ನೆ ಕೇಳಬೇಕು? ಯಾರು ಕೇಳಬೇಕು? ಹೇಳ್ಬೇಕಲ್ಲ. ಒಬ್ಬೊಬ್ರು ನಿಮಿಷ ವಿರೋಧ ಪಕ್ಷ ಕೂತ್ಕೊಳ್ಳಿ. ವಿರೋಧ ಪಕ್ಷದ ನಾಯಕ ಸರವಣ ಅವರು ಹೇಳಿದ ಒಂದು ಮಾತನ್ನ ನಾನು ಇದು ಮಾಡ್ತೇನೆ. ಮುಂದೂಡಬೇಕು ಅಂತಲ್ಲ ಹೇಳಿದ್ ನಾವು, ಮುಂದುವರಿಸಬೇಕು. ಒಂದು ವಾರಕ್ಕೆ ಮತ್ತೆ ಮುಂದುವರಿಸಿ. ಯಾಕಂದ್ರೆ ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳು ಪರಿಹಾರ ಆಗಬೇಕಾಗಿದೆ. ಯಾವುದೇ ವಿಚಾರ ಇದುವರೆಗೂ ಚರ್ಚೆ ಆಗಿಲ್ಲ. ಆ ಕಾರಣದಿಂದ ಮುಂದುವರಿಸಬೇಕು ಅಂತ ನಾವು ಕೇಳಿರ್ತಕ್ಕಂಥದ್ದು. ಈಗ ಸರ್ಕಾರವೇ ಕಾಲಹರಣ ಮಾಡ್ತಾ ಇದೆ, ಬೇಜವಾಬ್ದಾರಿತನವನ್ನ ಪ್ರದರ್ಶನ ಮಾಡ್ತಾ ಇದೆ. ಸಭಾನಾಯಕರು ಇಲ್ಲ, ಸದಸ್ಯರುಗಳು ಕೂಡ ಇಲ್ಲ. ಇದು ಯಾವ ರೀತಿಯ ಒಂದು ನಡೆ ಇದು ಅಂತಕ್ಕಂಥದ್ದನ್ನು ಪ್ರಶ್ನೆ ಮಾಡಬೇಕಾಗಿದೆ ನಾವು. ಈ ರೀತಿ ನಡವಳಿಕೆ ಮಾಡೋದ್ರಿಂದ ಇಡೀ ರಾಜಕಾರಣಿಗಳನ್ನ ಚೀತು ಅನ್ನೋ ಪರಿಸ್ಥಿತಿ ಬಂದಿದೆ ರಾಜ್ಯದಲ್ಲಿ. ಇಂಥದ್ದು ಬೇಕಾ? ಚಳಿಗಾಲದ ಅಧಿವೇಶನ ಅಂತೇಳಿ ನಾವು ಬೆಳಗಾವಿಗೆ ಬಂದು
ಜನರಿಂದ ಬೈಸ್ಕೊಳ್ತು ಹೋಗುವಂತ ಪರಿಸ್ಥಿತಿ ಬಂದಿದೆ ಇವತ್ತು. ಸುಮಾರು 30 ಕೋಟಿ ರೂಪಾಯಿ ಖರ್ಚಾಗ್ತದೆ, ಜನರ ಹಣ ಇದು. ಈ ರೀತಿ ವ್ಯಯ ಮಾಡಬೇಕಾ? ಜವಾಬ್ದಾರಿ ಇರಲ್ವಾ ಒಂದು ಸರ್ಕಾರಕ್ಕೆ? ಇದು ಕ್ಷುಲ್ಲಕ ಕಾರಣಗಳಿಗಾಗಿ ಈ ರೀತಿ ಮಾಡ್ತಕ್ಕಂಥದ್ದು. ಸರ್ಕಾರ ಹೋರಾಟ ಮಾಡ್ತದ? ಸರ್ಕಾರವೇ ಈ ರೀತಿ ನಡ್ಕೊಂಡ್ರೆ ಬೇರೆಯವರು ಯಾವ ರೀತಿ ನಡ್ಕೊಳ್ಬೇಕು? ಇಂಥದ್ದನ್ನ ನಾವು ಸಂಪೂರ್ಣವಾಗಿ ಖಂಡಿಸ್ತೇವೆ. ಈ ಸರ್ಕಾರದ ಈ ನಡೆಯನ್ನ ನಾವು ಖಂಡಿಸ್ತೇವೆ. ದ್ರೋಹ ಇದು. ಇದು ಈ ಸರ್ಕಾರಕ್ಕೆ ಒಂದು ಸ್ವಲ್ಪ ಗಾಂಭೀರ್ಯತೆಯೂ ಕೂಡ ಇಲ್ಲ. ಉತ್ತರ ಕರ್ನಾಟಕದ ವಿಷಯಗಳನ್ನ, ರೈತರ ವಿಷಯಗಳನ್ನ ಬೇರೆ ಬೇರೆ ವಿದ್ಯಮಾನಗಳಲ್ಲೇ ಎಲ್ಲಿವರೆಗೂ ನಡೆದಿದೆ, ಇಲ್ಲಿ ಬಂದು ಯಾವ ಕಾರಣಕ್ಕೆ ನಾವಿಲ್ಲಿ ಬಂದಿದ್ದೇವೆ ಅದರ ಬಗ್ಗೆ ಪ್ರಜ್ಞೆಯೇ ಇಲ್ಲ ಸರ್ಕಾರಕ್ಕೆ. ಇರ್ರೆಸ್ಪಾನ್ಸಿಬಲ್ ಗವರ್ನಮೆಂಟ್, ಇರ್ರೆಸ್ಪಾನ್ಸಿಬಲ್ ಸದನ ಪ್ರಾರಂಭ ಮಾಡಬೇಕಿತ್ತು. ಸಚಿವರನ್ನು ಕೇಳೋಣ. ಸಚಿವರು ಒಂದು ನಿಮಿಷ ಕೂತ್ಕೊಳ್ಳಿ. ಸಚಿವರು ಇದ್ದಾರೆ, ಸಚಿವರು ಉತ್ತರ ಕೊಡ್ತಾರ ಕೇಳೋಣ. ಸಚಿವರು ಉತ್ತರ ಒಂದ್ ನಿಮಿಷ ಸಚಿವರನ್ನ ಕೇಳ. ಸಚಿವರು ಹೇಳಿ. ಸರಕಾರಕ್ಕೆ ಧಿಕ್ಕಾರ. ಮಡಿಕೇರಿಯಲ್ಲಿ ಆಗಿರುವಂಥ ಘಟನೆ ಬಹುಶಃ ಇದು. ಅವ್ರ ಬಗ್ಗೆ ಸಾಯಂಕಾಲ ಒಳಗೆ ಒಂದು ಯಾವ್ದಾರ ಕ್ರಮ ಕೈಗೊಳ್ಳುವಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಸಾಯಂಕಾಲ. ಸಭಾಧ್ಯಕ್ಷರೇ, ಒಂದು ವಿಚಾರ ಗಮನ ಮಾಡಬೇಕು. ಮೊನ್ನೆ ಶಾಮನೂರು ಶಿವಕರಪ್ಪ ನಿಧನದಿಂದ ಸ್ವಲ್ಪ ಕಲಾಪಕ್ಕೆ ಅರ್ಧ ದಿನ ಆಗಿದ್ದರಿಂದ ಅದನ್ನು ಕಾಂಪೆನ್ಸೇಟ್ ಮಾಡಬೇಕು ಅಂತಲೇ 10 ಗಂಟೆಗೆ ಸದನವನ್ನು ಕರೆಯತಕ್ಕಂಥದ್ದು ಎಲ್ಲರನ್ನು ಕೇಳಿ ತೀರ್ಮಾನ ಮಾಡಿ 10 ಗಂಟೆ ಕರಿತೀವಿ. ನೀವು ಇಟ್ಟಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಸ್ಟ್ರೈಕ್ ಮಾಡೋದು, ಬೇರೆ ಮಾಡೋದು, ಇನ್ನೂ ಇದು ಮಾಡೋದು ಎಲ್ಲ ಕಾಮನ್ನು, ಅದು ನಿಮ್ಮ ರೈಟು, ನೀವು ಮಾಡಿ. ಆದರೆ 10 ಗಂಟೆ ಕೂತ್ಕೊಳ್ಳಿ. ಆದರೆ ಹೇಮಲತಾ ನಾಯ್ಕರು ಕೂತ್ಕೊಳ್ಳಿ. ದೇ ಆರ್ ವೆಲ್ ಅವೇರ್ ಆಫ್ ದಟ್ 10 ಗಂಟೆಗೆ ಸದನ ಪ್ರಾರಂಭ ಆಗ್ತದೆ ಅಂತ ಎಲ್ರಿಗೂ ಗೊತ್ತಿದೆ. 10 ಗಂಟೆ ಸದನ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರೆ ನೀವು 8 ಗಂಟೆಗೆ ಹೋಗಿ ಕೂತ್ಕೊಳ್ಳಿ, ಬೇಡ ಅಂತಾರು ಏನು ಬೇಕಾದ್ರೂ ಮಾಡಿ. ಸದನ ಟೈಮ್ನ ನೀವು ಅಲ್ಲಿ ಕಳಿತೀರಿ ಅಂತ ಹೇಳಿದರೆ ಈಗ ಸದನಕ್ಕೆ ಅಡ್ಡಿ ಆಯಿತು, ಯಾರು ಜವಾಬ್ದಾರಿ? ಈ ಸದನ ಟೈಮ್ನ ಇಷ್ಟು ಹಾಳು ಮಾಡ್ತೀರಿ ಅಂತ ಹೇಳಿದರೆ ಆಮೇಲೆ ಇದು ಸದನ ಕರೆದಿರೋ ಉದ್ದೇಶನೇ ಇಲ್ಲಿ ಈ ಭಾಗದಲ್ಲಿ ಉತ್ತರ ಕರ್ನಾಟಕದ ವಿಚಾರಗಳನ್ನು ಸಂಪೂರ್ಣ ಚರ್ಚೆ ಮಾಡಬೇಕು ಅಂತ. ಆ ಉತ್ತರ ಕರ್ನಾಟಕದ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕನ್ನೋ ಕಾಳಜಿ ನಿಮ್ಗೆ ಇಲ್ಲದೆ ನಮ್ಮ ಭಾಗದಲ್ಲಿ ರೈತರು ಒಬ್ಬ ಸಚಿವರು ಹೋಗಿ ಮಾತಾಡ್ಸಕ್ತಾ ಮತ್ತೆ ಇನ್ನೇನು ಹೇಳ್ಬೇಕು ಸರ್? ಇಲ್ಲಿ ಕೂಡ ಚರ್ಚೆ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಹೇಳಿದ್ರೆ ಕೂತ್ಕೊಳ್ಳಿ, ಅವ್ರು ಮಾತನಾಡಿದ್ಮೇಲೆ ಮಾತನಾಡಿ. ಉತ್ತರ ಕರ್ನಾಟಕದ ಅಭಿವೃದ್ಧಿ ದೃಷ್ಟಿಯಿಂದ, ಉತ್ತರ ಕನ್ನಡದ ಜಲವಂತ ಸಮಸ್ಯೆಗಳ ದೃಷ್ಟಿಯಿಂದಲೇ ಅಧಿವೇಶನ, ಚಳಿಗಾಲದ ಅಧಿವೇಶನ ಪ್ರತಿ ವರ್ಷ ಇಲ್ಲಿ ಕರಿತಕ್ಕಂಥದ್ದು. ಈ ಕರೆದಿರ್ತಕ್ಕಂಥ ಮೂಲ ಉದ್ದೇಶನೇ ನೀವು ಇವತ್ತು ಮರೆತು ಆಡಳಿತ ಪಕ್ಷದವರು, ವಿರೋಧ ಪಕ್ಷದವರಲ್ಲ, ಆಡಳಿತ ಪಕ್ಷದವರು ಅಲ್ಲಿ ಕೂತಿದ್ದಾರೆ. ಈ ಆಡಳಿತ ಪಕ್ಷದವ್ರಿಗೆ ಏನು ಜವಾಬ್ದಾರಿ ಇದೆ ಅಂತ ಆಯ್ತು ಹಂಗಿದ್ರೆ? ಒಬ್ಬರು ಸಚಿವರು ಇಲ್ಲಿ ಬಂದರೆ ಸಚಿವರು ಕೂಡ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಲ್ಲ, ಇನ್ನೊಬ್ಬರು ಸಚಿವರು ಈಗ ಬರ್ತಾ ಇದ್ದಾರೆ. ಇದು ನಿಮಗೆ ಸದನಕ್ಕೆ 10 ಗಂಟೆ ಟೈಮ್ ಕೊಟ್ಟರೆ, ಸದನ 10 ಗಂಟೆ ಕರಿತೀವಿ ಅಂತ ಹೇಳಿದ್ರೆ ಆ ಸದನದ ಟೈಮು ಅಮೂಲ್ಯನಾ ಅಥವಾ ನೀವು ಅಲ್ಲಿ ಕೂತ್ಕೊಂಡು ಕಾಲ ಕಳೆಯೋದು ಅಮೂಲ್ಯನ ಹೇಳ್ಬೇಕಾಗತ್ತೆ. ಹಾಗಾಗಿ ಸರ್ಕಾರನೇ ನೀವು ಈ ರೀತಿ ಮಾಡಬೇಕಾದ್ರೆ ಬೇರೆ ಏನು ಉತ್ತರ ಕೊಡ್ತೀರಿ ನೀವು? ನಿಮಗೇನು ಈ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ನಿಮಗೆ ಕಾಳಜಿ ಇದೆ? ದಯಮಾಡಿ ಸಭಾಧ್ಯಕ್ಷರೇ, ದಯವಿಟ್ಟು ನಿಮ್ಮನ್ನು ಇಲ್ಲಿ ಕರ್ಕೊಂಬಂದು ಕೂರಿಸಿ ಕಲಾಪ ನಡೆದಂಗೆ ಮಾಡಿರ್ತಕ್ಕಂಥದ್ದು ದೊಡ್ಡ ಘೋರ ಅಪರಾಧ. ದಯಮಾಡಿ ಮಾನ್ಯ ಸಭಾಪತಿಗಳೇ, ಪೀಠಕ್ಕೆ ಮಾಡ್ತಕ್ಕಂಥ ಅಪಮಾನ ಇದು. ಸರ್ಕಾರ ನಾಪತ್ತೆಯಾಗಿದೆ, ಕಳೆದು ಹೋಗಿದೆ, ಹುಡುಕಿ ಕೊಡಿ ಅಂತ ಕೇಳಬೇಕು. ಈಗ ಪತ್ರಿಕೆಯಲ್ಲಿ ಹಾಕ್ಬೇಕು ನಾವು. ಸರಿ, ಕೂತ್ಕೊಳ್ಳಿ. ಈಗ ಆಯ್ತು, ಕೂತ್ಕೊಳ್ಳಿ. ಈಗ ಒಂದು ವಿಷಯ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇವೆ. ಈ ರೀತಿ ಮಾಡೋದಾದ್ರೆ ನಾವು ಈ ಸರ್ಕಾರದ ವಿರುದ್ಧವಾಗಿ ನಾವು ಕೂಡ ಬಾಯ್ಕಾಟ್ ಮಾಡ್ತೇವೆ, ನಾವು ಹೊರಗಡೆ ನಡೀತೇವೆ. ಪೀಠಕ್ಕೆ ಅಪಮಾನ ಇದು, ಉತ್ತರ ಕರ್ನಾಟಕಕ್ಕೆ ಅಪಮಾನ. ಈ ಜನರಿಗೆ ದ್ರೋಹ ಮಾಡಿರ್ತಕ್ಕಂಥ, ಅನ್ಯಾಯ ಮಾಡಿರ್ತಕ್ಕಂಥ ಈ ಸರ್ಕಾರ, ಸತ್ವವಾಗಿರ್ತಕ್ಕಂಥ ಸರ್ಕಾರ ಇದು. ಈ ಸರ್ಕಾರಕ್ಕೆ ಧಿಕ್ಕಾರ ಹೇಳಬೇಕು. ಇಡೀ ಜನ ಇಲ್ಲಿ ಬಂದಿರತಕ್ಕಂಥ ಜನರು ಇವತ್ತು ಉತ್ತರ ಕರ್ನಾಟಕದ ಜನರಿಗೆ ಅಪಮಾನ ಮಾಡಿದ್ದಾರೆ. ನಮ್ದು ನಾವು ಧಿಕ್ಕಾರ ಹಾಕಿ ಈ ಸರ್ಕಾರಕ್ಕೆ ಧಿಕ್ಕಾರ ಹಾಕಿ
ಉತ್ತರ ಕರ್ನಾಟಕದ ಜನತೆಗೆ ಅನ್ಯಾಯ ಮಾಡುವ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಸದನವನ್ನ ಉತ್ತರ 10 ನಿಮಿಷ ಕರ್ನಾಟಕ ಮುಂದೂಡಲಾಗಿದೆ. ಉತ್ತರ ಕರ್ನಾಟಕ ಸರ್ಕಾರಕ್ಕೆ ಧಿಕ್ಕಾರ.